ನೋಡಿ ಸ್ನೇಹಿತರೆ, ಭಾಗ 2 ಕಂಟಿನ್ಯೂ ಮಾಡಾಕತ್ತೀನಿ. ಇಲ್ಲಿ ದಡಾಪನ ಮಾತಾಡ್ಸ್ಕೊಂಡು ಸೀದಾ ಶ್ರೀ ಕೊಟ್ಟೂರ ಬಸವೇಶ್ವರ ಗುಡಿ ಬಂದು ನೋಡಿ. ಇದು ಯಾರಿಗೆಲ್ಲ ಗೊತ್ತೈತಿ, ಯಾರೆಲ್ಲ ಕೊಟ್ಟೂರ ಬಸವೇಶ್ವರ ಗುಡಿ ನೋಡಿ ಅಂತ ಕಮೆಂಟ್ ಹಾಕಿ. ನಮ್ಮ ಫ್ರೆಂಡ್ ಬಂದರು, ಒಂದೆರಡು ಫೋಟೋ ತಕ್ಕೊಂಡ್ವಿ. ಭಾಳ ದಿನದ ಮತ್ತು 10-12 ವರ್ಷದ ಮ್ಯಾಗ ಮೀಟ್ ಆಗಿದ್ವಲ್ಲ. ತುಂಬ ಖುಷಿ ಆಯಿತು ಸ್ನೇಹಿತರೆ, ಭಾಳ ಖುಷಿ ಆಯಿತು. ಎಲ್ಲರೂ ಹಾಯ್ ಮಾಡಿದರು. ಆದ್ರೆ ಮಾತಾಡಿದ್ದೆ, ಅದು DJ ಸೌಂಡ್ ಇತ್ತಲ್ಲ, ಹಿಂಗಾಗಿ ವಾಯ್ಸ್ ಓವರ್ ಕೊಡೋದು ಬಂತು. ಏನು ಹೆಚ್ಚಿ ವಿಡಿಯೋ ಮಾಡಲಿಲ್ಲ. ಆಕಿನೂ ಅರ್ಜೆಂಟಾಗಿ ಹೋಗಕ್ಕೆ ತಯಾರಾಕತ್ತಿದ್ಲು. ಬಂದು ಬಾತಾತು, ನಾನು ಹೋಗ್ಬೇಕು ಅಂತ ಇಲ್ಕಲ್ ಹಚ್ಚಿಕ್ಕೆ ಹೋಗ್ಬೇಕು. ಮತ್ತು ಸ್ನೇಹಿತರೆ, ಅವ್ರದ್ದು ಅಂಗಡಿ ಐತಿ ಸೀಜನಲ್ಲಿ, ಇವಾಗ ಪತ್ತರ ಅಂಗಡಿ ಐತೆ ಸೀಜನೆಲ್ಲ. ಅದಕ್ಕೆ ಹೋಗಕ್ಕೆ ತಿಂದ್ರವ ಅವ್ರ ಅತ್ತೆಯರು ನೋಡಿ ಅಲ್ಲಿ ಕುಂತಾರಲ್ಲ, ಹೋಗಕತ್ತಿ ಬಾ ಒಂದು ಫೋಟೋ ತಗ್ಸೋಣ ಅಂತಂದರು. ಅಕ್ಕಿ ಹೋದ್ಲು, ಒಳ್ಯಾಕೆ ಹೋದ್ಲು. ನಾವು ಕೂಡ ಚಪ್ಪಲೆಲ್ಲ ಹೊರಬಿಟ್ಟು ಬಸವನಪ್ಪ ದರ್ಶನ ಆದ್ರತ್ತಂತ ಒಳ್ಯಾಕೆ ಹೊಂಟೀವಿ. ಬಸವನಪ್ಪ ದರ್ಶನ ಆಗಿ ಸೀದಾ ಫೋಟೋ ತೆಗ್ಸ್ಕೊತೀವಿ ಸ್ನೇಹಿತರೆ. ಆಕಿ ಊರಿಗೆ ಗೊತ್ತಾ, ಒಂದು ಫೋಟೋ ತೆಗೆಸ್ಕೊಂಡು ಮತ್ತು ಊಟ ಗೀಟ ಮಾಡ್ಕೊಂಡು ಮತ್ತು ಆಯರ್ ಏನು ಹಾಕಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ಕೂಲರ್ ತಂದರಂತ ಉಸುರು ಫ್ರೆಂಡ್ಸ್ ಕೊಡಿ, ನಾವು ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಕೊಡ್ಬೇಕು ನೋಡಿ ಕೂಲರ್ದು. ಆಟೆ ಆಯ್ತು ಬಿಡಪ್ಪ, ಆಯರ್ ಹಾಕಿರಿ. ನನಗೆ ಗಿಫ್ಟ್ ಒಯ್ಬೇಕಂದೆ. ಸಾವಿತ್ರಿ ಕೇಳಿದೆ, ಗಿಫ್ಟ್ ಬೇಡ, ಅಲ್ಲಿ ಕೂಲರ್ ತಂದಾರ ಹಾಕೋಣ ಅಂತಂದ್ಲು. ಸಾವಿತ್ರಿ ಅನ್ನೋರು ಇಬ್ಬರು ಇದ್ವಿ, ನಾವು ಒಂದೇ ಕ್ಲಾಸ್ನಾಗ ಒಂದೇ ಹೆಸರಿನವ್ರು ಇಬ್ಬರು ಇದ್ವಿ. ಅದಾದ್ರೂ ಹೂಗಾರ್ ಸಾವಿತ್ರಿ ಅಂತಿದ್ರು, ನನಗೆ ಅರುಣಾ ಸಾವಿತ್ರಿ ಅಂತಿದ್ರು. ಈ ಸಾವಿತ್ರಿಗೆ ಏನು ಈಚತ್ತಲ್ಲ, ಆಕಿ ಸಾವಿತ್ರಿ. ಕಚ್ಚಿ ಕಡೆ ಮೈತ್ರಾ ನೋಡಿ, ಅಷ್ಟರ ಕ್ಲಾಸ್ಮೇಟು. ಮೈತ್ರಾ ಅನ್ನೋರು ನೌಕರಿ ಮಾಡ್ತಾರೆ, ಅವರು ನರ್ಸ್ ಅದಾರಿ. ಅವ್ರು ಒಂದು ಲೈಫ್ನಾಗ ಸೆಟಲ್ ಆಗ್ಯಾರ ಮೈತ್ರಾ. ಆಕೆ ಒಬ್ಬೇಕು ನೋಡಿ ನಮ್ಮ ಕ್ಲಾಸ್ಮೇಟ್ ಹುಡುಗಿಯರ್ ಒಳಗೆ ನೌಕರಿ ಮಾಡ್ಯಾಕಿ. ಮತ್ತು ಅಣ್ಣಾರುಗಳು ಮಾಡ್ತಾರೆ. ಅಣ್ಣವ್ರದ್ದು ಗಂಡು ಮಕ್ಳು ಅಷ್ಟೊಂದು ಪರಿಚಯ ಇಲ್ಲ. ಹಿಂದೆ ಮೈತ್ರಾ ಅಂತ ಅವ್ರು ನೌಕರಿ ಮಾಡ್ತಾರೆ. ಮುಂದಿದ್ದಕ್ಕೆ ಸಾವಿತ್ರಿ. ಆಕಿದು ನರ್ಸಿಂಗ್ ಮುಗಿದೈತೆ. ಆಕಿನೂ ಅರ್ಜಿ ಹಾಕಾಕತ್ತಾಳ. ಮೈತ್ರಾಂದು ಆಯ್ತು ರೀ, ಸಾವಿತ್ರಿದು ಆಗಲಿಲ್ಲ. ಒಮ್ಮೆ ಅರ್ಜಿ ಹಾಕಿದ್ರು ಇಬ್ಬರು. ಅದು ಏನಂತಾರಲ್ಲ, ಹಣೆ ಬರಬೇಕಲ್ಲ ಸ್ನೇಹಿತರೆ, ಗೋರ್ಮೆಂಟ್ ಅನ್ನ ಉಣ್ಣು ಹಣೆ ಬರ. ಈ ಮೈತ್ರಾಂದು ನೌಕರಿ ಆಗೈತೆ, ಆಕಿದು ಆಗಲಿಲ್ಲ. ಬಸವನಪ್ಪನ ಆಶೀರ್ವಾದ ಎಲ್ಲರಿಗೆ ಐತೆ. ಬಸವನಪ್ಪ ಸತ್ತುವಲ್ಲ ಸ್ನೇಹಿತರೆ. ಮತ್ತು ಉದಿನ ಕಡ್ಡಿ ಹಚ್ಚಿ ಸಹ ಮಾಡಿ ನಮ್ಮ ಫ್ರೆಂಡ್ ಊರಿಗೆ ಹೋಗ್ತಾ ಅಂದೆಲ್ಲ, ಆಕೆ ಹಿಂಗೊಂದು ಸೆಲ್ಫಿ ಫೋಟೋ ತೊಗೊಂಡ್ರತ್ತಂತ ಫೋಟೋ ತೊಗೊಳಕತ್ತಿದ್ವಿ. ಒಂದು ಸ್ವಲ್ಪ ಹಂಗೆ ಒಬ್ಬರು ಕೈಯಾಗ ವಿಡಿಯೋ ಮಾಡಂತ ಕೊಟ್ಟಿದ್ದೆ ಕ್ಯಾಮ್ರಾನ, ಮೊಬೈಲು. ಅಣ್ಣ ಏನೋ ಹೇಳಕತ್ತಿದ್ದೆ, ಯಾರಿಗೆ ಫೋಟೋ ಹೊಡೀರಿ ಜಲ್ದಿ ಊರಿಗೆ ಹೋಗ್ತಾ ಅಂತ. ಇಲ್ಲಿ ಬಿಡು, ಅಷ್ಟೇ ಯಾಕೆ ಅವಸರ ಮಾಡ್ತಿ, ಹೋದ್ರಾತು ಅಷ್ಟೇ ಯಾಕೆ ಇದು ಮಾಡ್ತಿ ಬಿಡು ಅಂತಂದರು. ವಿದ್ಯೆ ಇದ್ರೆ ಬಿಡು, ಅಷ್ಟೇ ಯಾಕೆ ಅವಸರ ಮಾಡ್ತಿ ಮೌನೇಶ್ ಅಂತಂದ್ಲು. ಅದಕ್ಕೆ ಫೋಟೋ ತಗೊಂಡು ಆಕಿ ಇವಾಗ ವಿದ್ಯೆ ಓದ್ಲು ನೋಡಿ, ಊರಿಗೆ ವಿದ್ಯೆ ಓದ್ಲು. ಇನ್ನು ಹೆಣ್ಮಕ್ಳು ಯಾರ್ಯಾರು ಬಂದಿದ್ರಂತ ಸ್ನೇಹಿತರೆ, ಯಾರೂ ಮೀಟ್ ಆಗಲಿಲ್ಲ. ನಾವು 4 ಮಂದಿ ಹೆಣ್ಮಕ್ಳು ಮೀಟ್ ಆದ್ವಿ. ಅಣ್ಣಗಳು ಮಾತ್ರ ಜಗ್ ಮಂದಿ ಇದ್ದರು. ನನಗೆ ಯಾರೂ ಕುಣೇನ ಹತ್ತಲಿಲ್ಲ ಸ್ನೇಹಿತರೆ, ಸುಳ್ಳು ಯಾಕೆ ಹೇಳ್ಬೇಕು, ನಾನು ಯಾರನ್ನೂ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಅವ್ರು ಮೈತ್ರಾ ಸಾವಿತ್ರಿ ಮಾತಾಡ್ಸಿದ್ರು ಕೂನ ಹಿಡಿದು. ನಾನು ಯಾರ ಮಾತಾಡ್ಸಿ, ನಾನು ಆರಾಮದೀನಿ, ನೀವು ಆರಾಮದಿರ ನಾನು ಅಷ್ಟೇ. ಇವ್ರು ಅಂತ ಅವ್ರು ಮಾರಿನೇ ಕೂನ್ ಹತ್ತಿಲ್ಲ. ಎಷ್ಟು ದಿನ ಆಯಿತು ಸ್ನೇಹಿತರೆ, 10-12 ವರ್ಷ ಆಯಿತು ಹೆಂಗೆ ಕೂನ್ ಹತ್ತೇಳಿ. ನಮ್ಮ ಶ್ರಾವಣಕುಮಾರ ಅಣ್ಣ ಅಂತಕ್ಕೆ ಹೋಗಿ ನಿಂತ ಮುಂದೆ ಬಂದು ಬಿಡ್ರಂತ. ಮೈತ್ರಾನ ಮಕ್ಳು 3 ಮಂದಿ ಇದ್ದರು, ಯಾರೂ ಮುಂದೆ ಬರಲೇ ಇಲ್ಲ. ನಮ್ಮ ಶ್ರಾವಣ ನಿಂತು ನೋಡಿ, ನಮ್ಮ ಶ್ರಾವಣ ನೋಡಿ. ಆಕಿನ ಮಕ್ಳು 3 ಮಂದಿ ಇದ್ದವು ರೀ. ಮೈತ್ರಾ ಒತ್ತಗೊಂಡ ಒಂದು, ಇನ್ನು 2 ಇದ್ದು. ಮುಂದೆ ಬರಂದ್ರೆ ಮುಂದೆ ಯಾರೂ ಬರಲೇ ಇಲ್ಲ. ಆದರೂ ಶ್ರಾವಣ ಬಂದ ಮೌನೇಶನ್ನ ಕರ್ಕೊಂಡು ಕೇರಿ ಇದು ಫೋಟೋ ಹೊಡ್ಸ್ಕೊಳಕತ್ತೀವಿ. ಖುಷಿ ಆಯಿತು ಸ್ನೇಹಿತರೆ. 10-12 ವರ್ಷ ಆಯಿತು. 12 ವರ್ಷದ ಮ್ಯಾಗ ಎಲ್ಲರೂ ಮೀಟ್ ಆದ್ವಿ. ಇದೇ ಇಟ್ಕೊಂಡು ಕೂಲರ್ ತಂದಿದ್ದು, ಮತ್ತು ಕೂಲರ್ ಇಟ್ಟು ಎಲ್ಲರೂ ಫೋಟೋ ಹೊಡ್ಕೊಂಡ್ರು. ಎಲ್ಲರೂ ಇದಕ್ಕೆ ಕೂಲರ್ಗೆ ರೊಕ್ಕ ಹಾಕಿ ಬಿಡೋಣ್ರಿ ಅಯ್ಯರ್ ಯಾಕೆ ಬೇಡ ಅಂತಂದರು. ಆದ್ರೆ ಅದು ಬಿಡು ಅಂತ ನಾನು ರೊಕ್ಕ ಕೊಟ್ಟಿಲ್ಲ ಸ್ನೇಹಿತರೆ. ನೋಡಬೇಕು, ನಾವು ಕೊಡಬೇಕು. ಕೂಲರ್ ಇದು ಏನೇನು ಮಾತಾಡಕತ್ತಿದ್ರು ಅವರು. ಇನ್ನೊಂದು ಫೋಟೋ ಅಷ್ಟು ನಾವು ಗ್ರೂಪ್ನವರು, ನಮ್ಮ ಕ್ಲಾಸ್ಮೇಟ್ ಗ್ರೂಪ್ನವ್ರು ಒಂದು ಫೋಟೋ ತೆಗೆಸ್ಕೊಂಡು ಅಂತ ಅಣ್ಣ ಹೇಳಕತ್ತಿದ್ದ, ಪ್ರಕಾಶ್ ಅಣ್ಣ. ಆದ್ರೆ ಆಯ್ತು ಬಿಡು ಅಂತೇಳಿ ಎಲ್ಲರೂ ಹ್ಞೂ ಅಂತಂದರು. ಈಗ ಎಲ್ಲರೂ ನಮ್ಮ ಕ್ಲಾಸ್ಮೇಟ್ ನೋಡಿ, ಯಾರು ಕ್ಲಾಸ್ಮೇಟ್ ಅದೀವಿ, ಯಾರೂ ಇಲ್ಲ. ಇನ್ನೂ ಕೂಲರ್ ತೆಗೆದು ಎಲ್ಲರೂ ಮುಂದೆ ಮದುಮಕ್ಳು ಕುಂದಿರ್ಸಿ ತಕ್ಕೊಂಡು ಅಂತ ಇದು ನಿಂದಿರ್ಸಿ ಅಂತ ಅನ್ನಕತ್ತಿದ್ರು. ಒಂದಿಷ್ಟು ಫೋಟೋ ಮಾತ್ರ ಜಗ್ಗ ಕ್ಲಿಕ್ ಮಾಡ್ಕೊಂಡ್ರು. ಅಣ್ಣಂದನ್ನು ಮದುವೆ ಹೋಗಿದ್ದೀವಿ ರೀ. ಹೌದ್ರ, ಅವಾಗ ಎಲ್ಲರೂ ಮೀಟ್ ಆಗಿದ್ದಿಲ್ಲ, ಯಾರೂ ಸಿಗಲಿಲ್ಲ. ನನಗೆ ಒಬ್ಬಾಕೆ ನೀವು ಫೋಟೋ ತೆಗೆಸ್ಕೊಂಡು ಬಂದಿದ್ದೆ. ಗಿಫ್ಟ್ ಒಯ್ದೆ ಅಣ್ಣನ ಮದುವೆಗೆ. ಈ ಮದುವೆಗೆ ಗಿಫ್ಟ್ ಒಯ್ದಾರ ಬಿಸಿಲಾಗ. ಆ ಮದುವೆ ಮುಗಿಸ್ಕೊಂಡು ಈ ಮದುವೆ ಮುಗಿಸ್ಕೊಂಡು ಇದು ಮಾಡೋಕ್ಕೈತಿ. ಮತ್ತೊಂದು ಗಿಫ್ಟ್ ತಂದಿದ್ರು ಒಬ್ಬರು ಅಣ್ಣಾರು, ಅದನ್ನು ಹರಿ ಅಂತಂದರು. ಹರಿ ಅಣ್ಣನ ಇದನ್ನು ತೆಗೀರಿ, ಅದನ್ನ ಹರಿತೀನಿ ಅಂತಂದ್ರೆ. ಗಿಫ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ವಿಡಿಯೋ ಹುಡ್ರ ಕೈಯಾಗ ಕೊಟ್ಟಿದ್ದೆ, ವಿಡಿಯೋ ಮಾಡ್ಯಾರೋ ಬಿಟ್ರೋ ಗೊತ್ತಿಲ್ಲ ಸ್ನೇಹಿತರೆ. ಕುರ್ಚಿ ತೆಗೆದ್ರೆ ಈ ಇನ್ನೊಂದು ಫೋಟೋ ಕ್ಲಿಕ್ ಮಾಡ್ಕೋಬೇಕಂತೇಳಿ ನಿಂತಿದ್ದರು. ನಾನು ಕೂಡ ಸುಮ್ಮನೆ ನಿಂತಿದ್ದೆ. ನಾ ಈ ಕಡೆ ಅವರಿಬ್ಬರು ಆದ್ರೆ ನಾ ಒಬ್ಬಾಕೆ ಆದ್ಮೇಲೆ ಗಂಡು ಮಕ್ಳು ಮಧ್ಯೆ ಅಂತೇಳಿ ನಾ ಈ ಕಡೆ ಬರ್ಬೇಕಂತ ಅವಸರಕತ್ತಿದ್ದೆ. ಅಣ್ಣ ಕೈ ಮೇಲೆ ಮಾತಾಡಕತ್ತಿದ್ನಲ್ಲ, ಅಣ್ಣ ಸ್ವಲ್ಪ ಸರಿ ಅಂತೇಳಿ ಬಂದು ಆ ಅಣ್ಣನ ಆ ಕಡೆ ಕಳಿಸಿದೆ, ನಾ ಈ ಕಡೆ ಬಂದಿದ್ದೆ. ಯಾಕಂದ್ರೆ
ಹೆಣ್ಮಕ್ಳು ಒಂದೇ ಕಡೆ ಆಯ್ತೀವಿ ಅಂತ ಈ ಕಡೆ ಬಂದೆ ಸ್ನೇಹಿತರೆ. ನೋಡಿ ಗಿಫ್ಟ್ ಹರಿಯಾಕತ್ತಾರ. ಗಿಫ್ಟ್ ಆಯ್ತು ಒಬ್ಬ ಅನ್ನತ್ತೀನಿ ನಾವು ಏನೂ ತರಲಿಲ್ಲ, ಇದು ಆಯ್ತು. ಕೂಲರ್ ಕೊಡ್ಸ್ಯಾರಲ್ಲ ಬಿಡ ಅಂಥೇಳಿ ಸುಮ್ಮನೆ ಆದ್ವಿ. ಅದಕ್ಕೆ ಹಾಕಿದ್ರಾಯ್ತು ಅಂತ. ಅದು ಎಷ್ಟು ಬಿದ್ದೈತಿ ಎಷ್ಟಿಲ್ಲ ಸಾವಿತ್ರಿ ಕೇಳ್ಕೊಂಡು ಹಾಕಿದ್ರಾಯ್ತು. ಯಾರು ಕೂಡ ಹೆಚ್ಚಿಗೆ ಅಣ್ಣಾರು ಕೂಡ ಮಾತಾಡಲಿಲ್ಲ. ಯಾಕೆ ಯಾರೂ ಅಷ್ಟು ಕೂನತ್ತಿಲ್ಲ. ಒಂದು 5-6 ಮಂದಿ ಅಣ್ಣಾರು ಕೂನಿದ್ರು. ಒಂದಿಷ್ಟು ಬಕ್ಕೇಶಣ್ಣ ಮತ್ತು ರಮೇಶಣ್ಣನ ಮಂದಿ ಕೂನಿದ್ದವರು ಮಾತಾಡ್ಸಿದೆ, ಕೂನಿಲ್ಲವರು ಮಾತಾಡಿಸ್ಲಿಲ್ಲ ಸ್ನೇಹಿತರೆ. ಕೂನ್ ಹತ್ತೋದು ಭಾಳ ದಿನ ಆಯಿತು ಮೀಟಾಗಿ, ಯಾರೂ ಕೂನೂ ಹತ್ತಲಿಲ್ಲ. ಎಲ್ಲರೂ ಹಿಂಗರಿ ಅಂತ ಹೇಳಕತ್ತಿದ್ರು. ಸ್ವಲ್ಪ ಅಲ್ಲೇ ವೇಟ್ ಮಾಡಿದ್ವಿ. ನಿಮ್ಗೆ ಈ ವಿಡಿಯೋ ಚಿಕ್ಕ ವಿಡಿಯೋ ಹೆಂಗೆ ಅನಿಸ್ತಂತ ಪ್ಲೀಸ್ ಕಮೆಂಟ್ ಹಾಕಿ. ಆದರೂ ಎಲ್ಲ ಅಣ್ಣ ಎಲ್ಲರಿಗೆ ಫೋನ್ ಹಚ್ಚಿದ ಬಿಡ್ಬೇಕು ಅನ್ನೋದು ಐತೆ ಸ್ನೇಹಿತರೆ. ನಾನು ಇಷ್ಟೆಲ್ಲ ಫೋನ್ ಹಚ್ಚ್ಯಾರ ಮತ್ತು ಬಸವ ಜಯಂತಿ ಬಸವಣ್ಣಪ್ಪ ಕಾಯಿ ಹೊಡ್ಕೊಂಡು ಮತ್ತು ಎಲ್ಲರೂ ಮೀಟ್ ಆಗ್ತಾರೆ. ಕ್ಲಾಸ್ಮೇಟ್ ಅಣ್ಣಗಳಾಯ್ತು, ಅಕ್ಕ ಸಿಸ್ಟರ್ಗಳಾಯ್ತು ಅಂತ ಹೋದೆ. ಫೈನಲಾಗಿ ಹುಚ್ಚಿದ್ರು ನೋಡಿ, ಎಷ್ಟು ಚಂದ ಐತೆ ನೋಡಿ ರಾಧಾಕೃಷ್ಣ. ಗಿಫ್ಟ್ ಮಾತ್ರ ಸೂಪರ್ ಇತ್ತು ಸ್ನೇಹಿತರೆ. ನಮ್ಮ ಕಾಕನ ಮಗ ನಿಂತಿದ್ದ, ಅವ್ನ ಕೈಯಾಗ ಕೊಟ್ಟಿದ್ದೆ. ಅವತ್ತು ಚೆನ್ನಾಗಿ ವಿಡಿಯೋ ಮಾಡಿ ಫೋನ್ ಅಲಗಾಡ್ಸಾರ, ಚೆನ್ನಾಗಿ ಮಾಡ್ಯಾರ. ಅಲ್ಲಿ ಯಾರೋ ಏನೋ ಮಾತಾಡ್ಸಾರ, ನಾವು ಯೂಟ್ಯೂಬ್ಗೆ ಹಾಕ್ತಾಳೆ ನಮ್ಮ ಅಕ್ಕ ವೀಡಿಯೋ ಮಾಡಬೇಕು ನೀ ಸುಮ್ಮಿರು ಅಂತೇಳಿ ಅವ್ರು ಬೆದರ್ಸ್ಯಾನ್ರಿ. ಅದನ್ನು ಚೆಕ್ ಮಾಡಿದೆ ನಾನು. DJ ಸೌಂಡ್ ಇತ್ತಲ್ಲ, ಹಿಂಗಾಗಿ ಅದನ್ನು ಸೈಲೆಂಟ್ ಮಾಡಬೇಕಾಯ್ತು. ನೋಡಿ ಸ್ನೇಹಿತರೆ, ಎಲ್ಲ ಈ ಬ್ಯಾಚ್ ಎಲ್ಲ ನಮ್ಮದೇ ನೋಡಿ. 10th ತನಕ 1ರಿಂದ 10th ತನಕ ಕೂಡೆ ಕಲ್ತೀವಿ ಬ್ಯಾಚಿನವರು. ಬರ್ತೀವಂತ ಎಲ್ಲರೂ ಇದು ಮಾಡಾಕತ್ರು. ನಾವು ಕೂಡ ಈ ಕಡೆ ಸೈಡಿಗೆ ಬಂದು ಇಲ್ಲಿ ದುರ್ಗಮ್ಮಂದು ಗುಡಿ ಕಟ್ಸಕತ್ತಾರಂತ. ಇಲ್ಲಿ ಬಸವಣ್ಣಪ್ಪನ ಗುಡಿ ಮುಂದಿದ್ಲು. ಮತ್ತು ಇಲ್ಲಿ ಮಾಡಿ ದೀಪ ಹಚ್ಚಿ ಇಲ್ಲಿಟ್ಟಕ್ಕೆ ಸಾವಿತ್ರಿ ಕಾಯಿ ಹೊಡ್ಸಿದ್ಲು. ನಾ ಏನು ಹೊಡಿಸ್ಲಿಲ್ಲ ಸ್ನೇಹಿತರೆ, ಸಾವಿತ್ರಿ ಕಾಯಿ ಹೊಡ್ಸಿದ್ಲು. ನಮ್ಮ ಬಸವಣ್ಣಪ್ಪಗೆ 2 ಕಾಯಿ ಹೊಡ್ಸಿದ್ದಕ್ಕೆ, ಆಂಜನೇಯಗೊಂದು2 ಮತ್ತು 2 ಕಾಯಿ ಹೊಡ್ಸಿದ್ಲು. ಅಲ್ಲಿಂದ ಬಂದು ಇಲ್ಲಿ ಕುಂತಿ ನೋಡಿ ಸ್ನೇಹಿತರೆ. ಇಲ್ಲಿ ಎಲ್ಲಿಗೆ ಹೊಂಟೀವಿ ಅಂತೇಳಿ ಎಲ್ಲ ಮುಗಿಸ್ಕೊಂಬಂದು ಇಲ್ಲೇ ಮುದ್ದೇಬಿಹಾಳದ ನೋಡಿ KG ಕಪಲ್ಸ್ ಜೋಡಿ ಮನೆ ಕೇಳಾಕತ್ತೀನಿ. ಇಲ್ಲೆಲ್ಲ ಕೇಳ್ಕೋತ ಒಟ್ಟು ಫೈನಲಾಗಿ ಅವ್ರ ಮನೆಗೆ ಹೋಗಿ ಮುಟ್ಬೇಕಂತೇಳಿ ಹುಡ್ಕಾಡಕತ್ತೀನಿ. ವಿಡಿಯೋ ತೋರಿಸಿ ಕೇಳಿದೆ ಇಲ್ಲೆಲ್ಲ ಅವ್ರ ಮನೆ ಎಲ್ಲೈತಿ ಏನಂತ. ಹೇಳಿದ್ರು ಇಲ್ಲೈತಿ ಬಾ ಕರ್ಕೊಂಡೋಗ್ತಿ ಅಂತ ಹೊಂಟಿ ನೋಡಿ ಸ್ನೇಹಿತರೆ. ಮತ್ತು ಅಲ್ಲಿ ಆಮಂತಕ್ಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವಿ ಕರ್ಕೊಂಡು ಹೊಂಟಾಡ್ರಿ. ಎಲ್ಲಿ ಏನೋ ಗೊತ್ತಿಲ್ಲ, ಆದರೂ ಕಡಿಕ ಅವ್ರ ಮನೆ ಇಲ್ಲೇ ಐತೆ ಬಾ ತೋರಿಸ್ತೀನಿ ಅಂತ ಅವಿ ಕರ್ಕೊಂಡಲ್ಲ. ಖುಷಿ ಆಯಿತು ಸ್ನೇಹಿತರೆ. ಯಾಕಂದ್ರೆ ಆದರೂ ಅಂತೂ ಇಂತೂ ಅವ್ರ ಮನೆಗೆ ಕಂಡು ಹಿಡಿದ್ನಲ್ಲ ಅಂತ ಖುಷಿ ನೋಡಿ. ಯಾಕಂದ್ರೆ ನಮ್ಮ ಊರವರು ನಮ್ಮ ಹೆಮ್ಮೆ ನಮ್ಮ ಮಂದಿ ಅಂದು ಭಾಳ ಇದು ನೋಡಿ. ಯಾಕಂದ್ರೆ ಅವರು ಇಲ್ಲೇ ನಾವು ಇಲ್ಲೇ ಇಷ್ಟು ದಿನ ಆದರೂ ಅವ್ರು ಮೀಟ್ ಮಾಡೋಕ್ಕಾಗಿಲ್ಲ ಅಂತ ತುಂಬ ಬೇಜಾರಿತ್ತು. ಇವಾಗ ಅಂತೂ ಇಂತೂ ಅವ್ರ ಮನೆಗೆ ತೋರ್ಸಕ್ಕೆ ಹೊಂಟಾರ. ಅವ್ರ ಮನೆಗೆ ಸಿಕ್ತು ಬಿಡಪ್ಪ ಅಂತ ಫುಲ್ ಖುಷಿಯಾಗಿದೆ. ಮತ್ತು ಅಮ್ಮನ ತಾಕ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್. ನಮ್ಮ ಫೋನೇ ಬರಲ್ರಿ, ಬೇರೆ ಫೋನಲ್ಲಿ ನೀ ಕುಂತಿದ್ದು ಮಾಡ್ಕೊಂಡು ನೋಡಿ ಯಾವ್ದಾರು ಹುಡುಗಟ್ಟು ಕಾಲಿ ಸೇರೇ ಬಿಡ್ತೈತಿ. ಹೌದು ತೊಗೊಂಡಿಲ್ಲ ಐಕಿನ ತೊಗೊಂಡಿಲ್ಲ ಅವ್ರನ್ನ ನೋಡಿ ಸ್ನೇಹಿತರೆ. KG ಕಪಲ್ಸ್ ಅಣ್ಣಾರ ಮನೆಗೆ ಹೊಂಟಿ ನೋಡಿ. ಹುಡ್ಕೊಂಡು ಹೊಂಟಿ ನಾನು. ಇಲ್ಲ ಹೋಗ್ಬೇಕು ಅವಿ ತೋರಿಸಿದೆ ವಿಡಿಯೋ ಕರ್ಕೊಂಟಾಳ. ನೀನು ವಿಡಿಯೋದ ತಗೋಣ ನೋಡಿ, ವಿಡಿಯೋದ ತಗೋಬೇಡ ಅಂತ ಹೊಂಟ ಅವಿ ಕರ್ಕೊಂಟಾಳ ಅವ್ರ ಮನೆಗೆ. ಮೀಟ್ ಆದ್ರಾತು KG ಕಪಲ್ಸ್. ಹಾಂ, ದೀಪ ಇದು ಪ್ರೇಮ KG ಕಪಲ್ಸ್ ನೋಡಿ. ಅವ್ರ ಮನೆಗೆ ಮೀಟ್ ಆದ್ರಾತ. ಈಗ ಸುಮ್ಮ ಹಂಗೆ ಸ್ವಲ್ಪ ಭೇಟಿಯಾಗಿ ಬರ್ತೀನಿ ರೀ. ಮತ್ತು ಇನ್ನೇನು ಹೋದಾಗ ಬನ್ನಿ ಹೋಗಿ ಬರ್ರಿ ಅವ್ರ ಮನೆಗೆ. ದೀಪ ಸಿಸ್ಟರ್ ಮೀಟಾಗಿ ಬನ್ನಿ ಸ್ನೇಹಿತರೆ. ಫೈನಲ್ ಪ್ರೇಮು ಅನ್ನೋರ್ ಮನೆ ಹುಡುಕ್ಯಾಡಿದ್ ನೋಡಿ. ಇಲ್ಲೇ ಅವಾಗ ಕುಂತಾಳ. ಭಾಳ ದಿನ ಆಗಿತ್ತು ರೀ ಅವ್ರ ಮನೆ ಹುಡುಕ್ಯಾಡ್ಬೇಕು. ಇಲ್ಲೇ ಇನ್ನು ಪದ್ಮಾವತಿ ಗುಡಿ ಬಂದ ಗೊತ್ತಾಯ್ತು ನೋಡಿ ಸ್ನೇಹಿತರೆ. ಇಲ್ಲೇ ಅವನು ಕುಂತ ಹೊಡಿ. ಇಲ್ಲೇ ದೀಪ ಸಿಸ್ಟರ್ ಅಲ್ಲಿ ಮ್ಯಾಗ ಅದ ರೀ. ಅಲ್ಲೇ ಹೋಗ್ತೀನಿ ತಡ್ರಿ ಸಿಸ್ಟರ್ ತಾಕ. ಅಲ್ಲೇ ಪ್ರೇಮಣ್ಣ ಇಲ್ರಿ ಅವ ಪ್ರೇಮಣ್ಣ ಇದಕ್ಕೆ ಹೋಗ್ಯಾರ. ಎಲ್ಲಿಗೆ ರೀ? ಮದುವೆ ಹೋಗ್ಯಾರಿ. ಹಾಂ, ಅಲ್ಲಿ ಸಿಸ್ಟರ್ ಅಲ್ಲೇ ಅದ ರೀ. ಖುಷಿ ಆಯ್ತು ರೀ ನಿಮ್ಮನ್ನು ಭೇಟಿಯಾಗಿ. ನನಗೆ ಭಾಳ ನಿಮ್ಮ ವಿಡಿಯೋ ಪ್ರತಿಯೊಂದು 1 ನಿಮಿಷ ವಿಡಿಯೋ ಮಿಸ್ ಮಾಡಲ್ಲ, ನೋಡ್ತಿರ್ತೀನಿ. ನೀನು ಪದ್ಮಾವತಿ ಗುಡಿಯನ್ನು ನಾವು ಅಟ್ಟು ಇಲ್ಲೇ ಅದಾರ. ನಮ್ಮೂರು ರೋಡಿಗೆ ಇದಾರೆ. ಹಳ್ಳಿಗೇರಿ ಅಲ್ರಿ ನಮ್ಮದು. ಹ್ಞೂ, ಹಳ್ಳಿಗೇರಿ ಪದ್ಮಾವತಿ ಗುಡಿ ನಮ್ಮೂರು ರೋಡಿಗೆ ಅದಾರ ಅಂತ ಹುಡುಕಾಡ್ಕೊತ ಬಂದೀನಿ ರೀ. ಅದು ಮದುವೆ ಮುಗಿಸಂದು ಒಟ್ಟು ಮೀಟ್ ಆಗ್ಬೇಕು ನಿಮ್ಮನ್ನು ಅನ್ಕೋತ ಬಂದು. ಆದರೂ ಮೀಟ್ ಆಗಿದೆ, ಖುಷಿ ಆಯ್ತು. ಇನ್ನೇನು ಬರ್ತೀನವ ನಾನು. ಅಲ್ಲಿ ಹೋಗಿ ಬರ್ತೀನಿ ರೀ ದೀಪಾ ಸಿಸ್ಟರ್ ತಾಕ. ಹ್ಞೂ ರೀ ತಕ್ಕೊಂದ್ರಿ ನೀ ಅಲ್ಲಿ ಬರಬೇಡ ಅಜ್ಜಿ ತಕ್ಕೊಂದು ಬಾ ಹಠ ಅದನ್ರಿ. ಹ್ಞೂ ರೀ ಬಾ ಸ್ನೇಹಿತರೆ. ಇಲ್ಲಿ ಸಿಸ್ಟರ್ ಮನೆಗೆ ಬಂದಿದ್ದೀವಿ. ಎಲ್ಲರೂ ಚಾ ಮಾಡ್ತೀನಿ ಎಲ್ಲ ಮಾಡ್ತೀನಿ. ಬ್ಯಾನ್ ಮದುವೆ ಮುಗಿಸ ಬಂದೀವಿ ರೀ. ಇಲ್ಲದ ನೋಡಿ ಇವಾಗ ಎಂಟ್ರಾಗಂತ್ರಿ ನೋಡಿ ಆಯ್ ಮಾಡ್ತಾರ.
ಹಾಯ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀರಿ, ಎಲ್ಲರೂ ನೋಡ್ತಾರೆ ಎಲ್ಲರೂ ನಿಮ್ಮ ವಿಡಿಯೋ. ಎಲ್ಲರೂ ಇವ್ರ ಸಿಸ್ಟರ್ ವಿಡಿಯೋ ನೋಡ್ತಿಲ್ಲ, ನಮ್ಗೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡಿ. ಏನು ಸಾವಿತ್ರಿ ಲೈಫ್ ಸ್ಟೈಲ್ ಅವರು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ. ನಾವು ಸಬ್ಸ್ಕ್ರೈಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ. ನಾನು ಬರ್ತೀನಿ ರೀ ಸಿಸ್ಟರ್, ನಾ ಗೊತ್ತಿಲ್ಲ, ನಾವು ಏನೂ ಗೊತ್ತಿಲ್ಲ ಅಷ್ಟೇ. ಮೀಟ ನೀವು ಹುಡ್ಕಾಡ್ಬೇಕಂತ ಮನೆ ಹುಡ್ಕಾಡ್ಕೊಂಬಂದಿನಿ. ನಾವು ಈಗ ಶ್ರೀಮಂತ ಮಾಡ್ಬೇಕು ಸಿಸ್ಟರ್ ಭಾಳ ಹಿಂದಂತ ಐತ್ರಿ ಆಸೆ. ಕಮೆಂಟ್ ಆಗಿದ್ದೆ, ಭಾಳ ಕಮೆಂಟ್ ಬರ್ತಾವೆ, ಇಷ್ಟಕ್ಕೂ ರಿಪ್ಲೈ ಕೊಡೋಕ್ಕಾಗಲ್ಲ ಅಂತೇಳಿ ನೀನು ಪದ್ಮಾವತಿ ಗುಡಿ ವಿಡಿಯೋ ಮಾಡಿ ನೋಡ್ಕೊತ ಅವ್ರ ಮನೆ ಮದುವೆ ಹೋಗಿ ನೋಡ್ಕೊತ ಕುಂತಿದ್ದೀನಿ ರೀ. ಹೆಂಗಾರು ಮಾಡಲ್ಲ ಇಳಕ್ಕೆ ಸರ್ಕಾರ ದವಾಖಾನೆ ಇಳಿದು ಮೀಟ್ ಆಗಿ ಹೋಗ್ಬೇಕಂದ್ರೆ ಕಡೆಗೆ ಮನೆ ಸಿಕ್ತು ರೀ. ಸ್ನೇಹಿತರೆ ಬಂದೆ, ಭಾಳ ಖುಷಿ ಆಯಿತು ಸಿಸ್ಟರ್. ನಿಮಗೂ ಖುಷಿ ಭಾಳ ಬಡ್ಕೊಂಡ್ರಿ ಎಲ್ಲ. ನನಗೂ ಖುಷಿ ಆಯ್ತು ರೀ. ಏನಂತಾರೋ ಏನು ದೊಡ್ಡ ಯೂಟ್ಯೂಬರ್ ಅದಾರ ನಮಗೆ ಆ ಥರ ರೀ ಅನಿಸ್ತೀರಿ. ಸುಳ್ಳ ಯಾಕೆ ಹೇಳ್ಬೇಕು, ನಾವು ಅನ್ಕೊಯ್ದ ಬೇರೆ ಇಲ್ಲಿ ಅವ್ರ ಮನಸ್ಸು ತುಂಬ ದೊಡ್ಡದೈತ್ರಿ. ಸುಳ್ಳ ಯಾಕೆ ಅನ್ಬೇಕು, ಅಲ್ಲಿ ಬರೋ ಅವರು ಬರ್ರಿ ಅಂತ ಎಷ್ಟು ಕರೆದ್ರು. ಮತ್ತು ಚಾ ಮಾಡ್ತೀನಿ ಅಂತ ಬ್ಯಾಡ್ರಿ, ಬಸ್ಸಲ್ಲಿ ಮಾಡಿ ನೀವೇನು ಮಾಡ್ತೀನಿ, ನಾ ಚಾನು ಕುಡಿಯಲ್ಲ. ಮದುವೆ ಮುಗಿಸೋ ಜಸ್ಟ್ ಊಟ ಮಾಡಿ ಬಂದೀವ್ರಿ, ಅದಕ್ಕೆ ಬ್ಯಾಡ ಅಂದೆ. ಅವರು ಒದ್ರು ಹೊರಗೆ ಕೂತಾರೆ, ಚಾ ಮಾಡಂತ ಒದ್ರು ಹೇಳಕತ್ತಾರೆ ಅವರಿಗೆ. ಅವ್ರು ಅಲ್ಲಿ ಅಂದ್ರೆ 15 ಸಿಸ್ಟರ್ ಹೇಳಕ್ಕೆ ಹೋಗಿದ್ರು. ಮತ್ತು ಸ್ನೇಹಿತರು ಊರಿಗೆ ಸಿಗ್ತೀನಿ ಸಿಸ್ಟರ್ನ ಮತ್ತೆ ಬರ್ತೀವ್ರಿ. ಬಂದು ಮತ್ತೆ ಫೇಮೋನ ಇಲ್ರಿ ಮದುವೆ ಹೋಗ್ಯಾರಂತ. ಪಾಪ ಅವರು ಮದುವೆ ಹೋಗ್ಯಾರ, ಸುಸ್ತಾಗ್ಯಾರ ನೋಡಿ, ಬಂದಾರ ಮದುವೆ ಹೋಗಿ. ಅವರು ಕೂಡ ಅವರು ಹೊರಗೆ ಹಸ್ ಮಾಡಕತ್ತಾರೆ, ಕಲ್ಲಿ ಹಸ್ ಮಾಡಕತ್ತಾರೆ. ಇಲ್ಲಿ ಹೊರಗೆ ಕಾಣ್ತಿರ್ಬೇಕು ಅವರು. ಬರ್ತೀವಿ ಸ್ನೇಹಿತರೆ, ಮತ್ತೆ ಮನೆಗೆ ಹೋಗಿ ಸಿಗ್ತೀವಿ ನೋಡಿ. ಮನೆಗೆ ಬಂದೆ, ಶ್ರಾವಣಿ ತಾರನ ನೀರು ತಟ್ಟಿದ್ಲ ಲಗ್ಗದಾಗ. ಅಷ್ಟು ನೀರು ಕುಡ್ದೆ, ಸೀರೆ ಬಿಚ್ಚಿದೀನಿ ರೀ. ಫಸ್ಟು ಸಿಕ್ಕಾಪಟ್ಟೆ ಬಿಸಿಲು ಎಲ್ಲ ನೋಡಿ. ಕಾಳಕ್ಕೆ ಬಿಚ್ಚಿಡಮ್ಮ ಉಸು. ಶ್ರಾವಣಿ ನೋಡಿ ಸ್ನೇಹಿತರೆ, ನಮ್ಮ ಮನ್ಯಾಗ ಇಲ್ಲಲ್ಲ. ಫಸ್ಟು ಬಟ್ಟೆ ಹೋಗೋದು ಹಾಕೈತೆ ನೋಡಿರಿ. ಬಟ್ಟೆ ಹೋಗೋದು ಹೋಗಿದ್ದಿಲ್ಲ ನಾನು, ಹಂಗೆ ಇಟ್ಟೋಗೀನಿ. ಹಸನು ಹೊಲಸ ಹೋಗೋದು ಹಾಕಿದ್ದಾರೆ ಹೇಳಿ ಸ್ನೇಹಿತರೆ. ಮುಸು ಬಟ್ಟೆ ಹೋಗೋದು ಹಾಕ್ಯಾವ್ರಿ. ಅಲ್ಲ ಸ್ನೇಹಿತರೆ, ನಮ್ಮವ್ವ ಹೋಗ್ಯಾಳ, ಬಟ್ಟೆ ಬಂದು ಯಾವಾಗ ಹೋಗಿತ್ತ ಅಂತೇಳಿ ಅಷ್ಟು ತಲೆ ಕೊಟ್ಟು ಬಟ್ಟೆ ಓದಿದ್ದು ನೋಡಿ, ಒಣಾಕಿದ್ದು ನೋಡಿ ಸ್ನೇಹಿತರೆ. ಭಾಳ ಖುಷಿ ಆಯಿತು ಶ್ರಾವಣಿ ಮಾಡಿದ್ದು ನೋಡಿ, ಫುಲ್ ಖುಷಿ ಆಯ್ತು ನೋಡಿ. ಅಲ್ಲಿ ಹಸನು ಹೋದ ಬಿಡಿ, ಆದ್ರೆ ಸಾಕು. ಎಷ್ಟು ಆಕಿನ ಕೋತೇಟ ಆಕಿ ಮಾತೇಟ ಅಷ್ಟೆಲ್ಲ ಬಟ್ಟೆ ಓದಾಗಲ್ಲ. ತುಂಬ ಖುಷಿ ಆಯ್ತು ನೋಡಿ. ಶ್ರಾವಣಿ ಬಟ್ಟೆ ಹೋಗ್ಯಾಡಿ, ಏನಿಲ್ಲ ನೋಡಿ, ಕೆಲಸ ಸ್ವಲ್ಪ ರೆಸ್ಟ್ ಮಾಡ್ತು ನೋಡಿ. ಇವತ್ತರ ನೆಗಡಿ ಬಂದ ಸ್ನೇಹಿತರೆ ಆ ಕಡೆ ಈ ಕಡೆ. ಶ್ರಾವಣಿಗೆ ಹೋದ ಕಿಲಿಕ ಮ್ಯಾಕ್ ಹಾಕಿ ಸ್ನೇಹಿತರೆ. 5:30 ಬಂದು 6:30 7 ಗಂಟೆ ತನಕ ರೆಸ್ಟ್ ಮಾಡಿದೆ. ಮತ್ತು ಎದ್ದು ದೇವ್ರ ಮುಂದೆ ದೀಪ ಹಚ್ಚಿ ಅಂಗಳ ಕಸ ಶ್ರಾವಣಿ ಎಲ್ಲ ಹುಡುಗಿದ್ಲು, ಏನು ಮಾಡಲೇ ಇಲ್ಲ. ಫುಲ್ ಸುಸ್ತಾಗಿಬಿಟ್ಟಿದೆ. ಆ ಮದುವೆ ಹೋಗಿ ಮತ್ತು KG ಕಪಲ್ಸ್ ಅಣ್ಣಾರ ಮನೆಗೆ ಹೋಗಿ ಸುಸ್ತಾಗಿದೆ. ಇವಾಗ ಎದ್ದೀನಿ 7:30 ಆಗಿ ಬಂದೆ ಸ್ನೇಹಿತರೆ ಟೈಮು. ಊಟಕ್ಕೆ ಒಂದಿಷ್ಟು ಶಾವಿಗೆ ಅದಾವು, ಏನಾರ ಮಾಡ್ಬೇಕಂದೆ. ಹಸುನೇ ಇಲ್ಲ ಅನ್ನಕತ್ತಾರ ಅವರು. ಇಲ್ಲಿ ಮದುವೆ ಆಯ್ತಲ್ಲ, ಒಂದಿಷ್ಟು ಮೊಸರನ್ನ ಉಳ್ದೈತೆ ತಗೋರ ಅಂತ ಕೊಟ್ಟರು ಸ್ನೇಹಿತರೆ. ಸ್ವಲ್ಪ ಇಷ್ಟು ಕೊಟ್ಟಾರ ನೋಡಿ, ಇಷ್ಟನ್ನ ಕೊಟ್ಟಾರ ಮೊಸರನ್ನ. ಎಲ್ಲರಿಗೂ ನಮ್ಗೆ ಉಣ್ಣೋಟ್ರಿ ಇಸ್ಕೊಂಡೇನ್ರಿ, ನಾವು ಭಾಳ ಜನ ಇಲ್ಲ, ಸುಮ್ಮನೆ ಉಣ್ಣಲ್ಲ ಯಾರು ಉಣ್ಣಲ್ಲ ಅಂತೇಳಿ ಒಂದು ಪ್ಲೇಟ್ನಾಗ ಸ್ವಲ್ಪ ಇಸ್ಕೊಂಡಿ. ತಗೋರಿ ನಾ ಎಷ್ಟಾಕೈತೆ ಅನ್ನಂದ್ರು. ಬೇಡ ರೀ ಸಾಕಂತಂದೆ. ಅದು ಮೊಸರನ್ನ ಐತೆ ಕೈ ಬಿಡ್ತೀನಿ ರೀ, ಏನು ಹಸುನೂ ಇಲ್ಲ, ಸ್ವಲ್ಪ ಅದನ್ನ ತಿಂದ್ಬಿಡ್ಕೋತೀವಿ. ಅದು ಮೊಸರನ್ನ ಮಸ್ತ್ ಆಗೈತೆ ನೋಡಿ. ಯಾರು ಇದು ದಾಳಂಬಿ ಗೋಡಂಬಿ ಮಣ್ಣಕಾಯಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಮಾಡ್ಯಾರಿ, ಮಸ್ತ್ ಆಗೈತೆ. ಮತ್ತು ಸ್ನೇಹಿತರೆ ನೋಡಿ, ಮತ್ತು ಒಬ್ರು ಕಮೆಂಟ್ ಇತ್ತು ಸಿಸ್ಟರ್ದು. ಆ ಸಿಸ್ಟರ್ ದಿನ ನೋಡ್ತಾರೆ, ಪ್ರತಿದಿನ ಕಮೆಂಟ್ ಹಾಕ್ತಾರೆ, ನಿಮಗೆ ಏಜ್ ಎಷ್ಟು ಅಕ್ಕ ಅಂತ ಕೇಳಿ. ನಮ್ಮದು ಬಂದು ಏಜು ನೀನು ನಮ್ಮ ಸಿಸ್ಟರ್ದು ವಿಡಿಯೋ ಹಾಕಿದ್ನೆಲ್ಲ ನಮ್ಮ ಫ್ರೆಂಡ್ಸ್, ಅದು ಶಾರ್ಟ್ ವಿಡಿಯೋ ಹಾಕಿದ್ನಲ್ಲಿ ಕೇರ 1996 ನೋಡಿ. ನಂದು 6ನೇ ತಿಂಗಳ 10ನೇ ತಾರೀಕು ರೀ. 6ನೇ ತಿಂಗಳ 10ನೇ ತಾರೀಕು. ಈ ಮುಂದಿನ ತಿಂಗಳು 10ನೇ ತಾರೀಕಿಗೆ ನಮ್ಮ ಬರ್ತಡೇ ಐತೆ ನೋಡಿ. ನಾ ಬರ್ತಡೇ ಸೆಲೆಬ್ರೇಟೇ ಮಾಡಲ್ಲ, ಏನೋ ಬರ್ತಡೇ ಇವಾಗ ನಾ ಅಂತೀನಿ. ಎಲ್ಲ ಬರ್ತಡೇ ಮಾಡ್ತಾರೆ, ಅವಾಗ ಏನೂ ಗೊತ್ತಿಲ್ಲ ಸ್ನೇಹಿತರೆ. ಇದು 5ನೇ ತಿಂಗಳ, ಮುಂದೆ 6ನೇ ತಿಂಗಳ 10ನೇ ತಾರೀಕು 1996 ಡೇಟ್ ಆಫ್ ಬರು. ಕೇಳಿದ್ರು ಸಿಸ್ಟರ್ ಒಬ್ರು, ಅದಕ್ಕೆ ಹೇಳಿದ್ ನೋಡಿ. ಮತ್ತು ಸ್ನೇಹಿತರೆ ಇನ್ನೊಬ್ರು ಕಮೆಂಟ್ ಹಾಕಿ ಸಿಸ್ಟರ್, ಅವರೇ ಅದೇ ಸಿಸ್ಟರ್ನ, ಅಕ್ಕ ನಿಮ್ಮ ಮನೆ ತುಂಬ ಇಷ್ಟ ಆಗೈತೆ ನನಗೆ, ಮನೆ ಮಾತ್ರ ಸೂಪರ್ ಇದೆ, ನಿಮ್ಮ ಮನೆ ಎಷ್ಟು ನೀಟಾಗಿ ಇಟ್ಕೋತೀರಿ, ಎಷ್ಟು ಹಸರು ಇಟ್ಟಿರಿ ಮನೆ, ನಾನು ನಿಮ್ಮ ಮನೆ ಬರಂಗೆ ಆಗೈತೆ ಅಕ್ಕ ಅಂತಂದರೆ. ಬರ್ರಿ ಸಿಸ್ಟರ್, ಯಾವಾಗ ಬೇಕಾದ್ರೂ ಬರ್ರಿ, 24 ತಾಸು ನಿಮಗೋಸ್ಕರ ಮನೆ ನಾ ಇದ್ದೇ ಇರ್ತೀವಿ. ಬರ್ರಿ, ನಿಮ್ಗೆ ಯಾವಾಗ ಬರೋಕೆ ಅನುಕೂಲ ಆಗುತ್ತೆ ಯಾವಾಗೆಲ್ಲ ನೋಡ್ಕೊಂಡು ಬನ್ನಿ, ಬರ್ರಿ ಅಂತ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ. ಸಿಸ್ಟರ್ ಬರ್ರಿ, ನಮ್ಮನ್ನೇನು ಕೇಳೋ ಅಭ್ಯಂತರ ಇಲ್ಲ ಸಿಸ್ಟರ್, ನೀವು ಬರ್ಬೋದು, ಯಾವಾಗ ಬೇಕಾ ಬರ್ಬೋದು, ಬರ್ರಿ. ಬಂದು ನೀವು ಮನೆ ನೋಡ್ಕೊಂಡು ಹೋರಿ ಸಿಸ್ಟರ್, ನಂಗೆ ಅಭ್ಯಂತರ ಇಲ್ಲ. ಮತ್ತು ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿದ್ರು, ಅಕ್ಕ ನೀವು ಇಷ್ಟು ಕಷ್ಟಪಡೋದು ಬೇಕಾ, ನೀವು ರಾತ್ರಿ 2 ತನ 3 ತನ ಬಟ್ಟೆ ಹೊಲಿದು 12 ತನ 1 ತನ ಎಷ್ಟು ಯಾಕೆ ಕಷ್ಟಪಡ್ತೀರಿ, ಆರಾಮಾಗಿರಿ ಅಂತಾರೆ. ಇವಾಗೆಲ್ಲ ಸಿಸ್ಟರ್ ನಾ ಹೇಳ್ಬೇಕಂದ್ರೆ ಆರಾಮಾಗಿರೋ ಪರಿಸ್ಥಿತಿ ಆಗಿಲ್ಲ.
ಇವಾಗ ನಾ ಆರಾಮಂತ ಕುಂತೀನಿ ಅಂದ್ರೆ ಮದುವೆ ಸೀಸನ್ ಐತಿ. ಇವಾಗ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಅರ್ಜೆಂಟಿಗೆ ಕೊಟ್ಟನೆ ಅಂದ್ರೆ ಹೊಲ್ಯಾಗ ಸ್ಟಿಚಿಂಗ್ ಕೊಡ್ತಾರೆ. ಅವು ನಿನ್ನೆ ಮೊನ್ನೆ ಎರಡು ನಾ ಏನು ಹಂಗೆ ಅರ್ಜೆಂಟ್ ಇತ್ತಂದ್ರೆ ಅನ್ನವರ ಟೈಮ್ ಇತ್ತು ಹೊಲಿತೀನಿ. ರಾತ್ರಿ ಇಲ್ಲಿಕ್ಕೆ ಹೊಲೆಲ್ಲ ಸ್ನೇಹಿತರೆ ನೋಡ್ತಿರ್ಬೇಕು. ಅವ್ರಿಗೆ ಪಾಪ ಕಷ್ಟ ಅನ್ಸೈತಿ. ನಾವು ಹೊಲಿದ್ ನೋಡಿ ನಾವು ಕಷ್ಟಪಡೋದು ನೋಡಿ ಅವ್ರಿಗೆ ಹೊಸ ತಡ್ಕೊಳಕ್ಕಾಗಿಲ್ಲ. ಕಮೆಂಟ್ ಹಾಕ್ಯಾರ ಅವ್ರು ನಮ್ಗೆ ಒಳ್ಳೆ ರೀತಿ ಅಂತ ಕಮೆಂಟ್ ಹಾಕ್ಯಾರಲ್ಲ, ನನಗೆ ಭಾಳ ಖುಷಿ ಆಯಿತು. ನನಗೂ ಕೇರ್ ಮಾಡೋರು ಅದಾರಲ್ಲ ಅಂತ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೆ. ಮತ್ತು ಇವಾಗ ಸಿಸ್ಟರ್ ನಾ ಏನು ಹೊಲಿಯಲ್ಲ. ಅನ್ನವರ ಟೈಮ್ 2 ದಿನ ಹೊಲಿದೆ. ಕಷ್ಟಪಡಲೇಬೇಕು. ಆ ಕಡೆ ಈ ಕಡೆ ಸುಣ್ಣ ಬಣ್ಣ ಮಾಡಿಸಿದ್ರು. ಅಮೌಂಟು ನೋಡ್ತಿರ್ಲಿಲ್ಲ. ಎಲ್ಲ ಕಡೆ ಹೊಂದ್ಸಾಕ ಭಾಳ ಕಷ್ಟಪಡಕತ್ತೀನಿ. ಎಲ್ಲ ಕಡೆ ಹೊಂದಿಸ್ಬೇಕಲ್ಲ ಸ್ನೇಹಿತರೆ. ಒಂದು ಕಡೆ ಹೋದ್ರು ಒಂದು ಕಡೆ ಐತಿಪ್ಪ ಬರ್ತು ಬಿಡು. ಇವಾಗ ನಾ ಯಾಕಡೆ ಮಾಡಿ ನಾನೇ ದುಡ್ಡು ಹೊಂದಿಸ್ಬೇಕು. ಇವಾಗ ಇನ್ನೊಬ್ರು ದುಡಿಯೋರು ಅದಾರ, ತರ್ತಾರೆ, ಮಾಡ್ತಾರೆ ಅನ್ನೋದಿಲ್ಲ. ಇನ್ನು ಒಂದು ಏನೋ ಖರ್ಚು ಮಾಡ್ಬೇಕು. ₹1 ಖರ್ಚು ಮಾಡ್ಬೇಕಂದ್ರೆ ನಾನೇ ಸಂಪಾದನೆ ಮಾಡಬೇಕು, ನಾನೇ ಖರ್ಚು ಮಾಡಬೇಕು. ಇವಾಗ ನಾನು ₹2 ಸಂಪಾದನೆ ಮಾಡಿ ₹1 ಖರ್ಚು ಮಾಡಿ ಅನ್ನಂಗಿಲ್ಲ. ಇವಾಗ ₹1 ಸಂಪಾದನೆ ಮಾಡಿ ₹1 ಖರ್ಚು ನಾನೇ ಮಾಡಬೇಕು. ₹1 ಸಂಪಾದನೆ ಮಾಡಿ ನಾನೇ ಸಂತೆ ತರಬೇಕು, ನಾನೇ ಅಡುಗೆ ಮಾಡಬೇಕು. ಎಲ್ಲ ಥರ ನಾನೇ ಕಷ್ಟಪಡಬೇಕು. ಆ ಪಡೋ ಪರಿಸ್ಥಿತಿ ಕೊಟ್ಟಾನ ದೇವರು. ಅದರ್ಸು ಶಕ್ತಿನೂ ಕೊಟ್ಟಾನ. ಆದ್ರೂ ಕೂಡ ಪರಿಸ್ಥಿತಿ ಒಂದೇ ಕೊಟ್ಟಿಲ್ಲ ಸ್ನೇಹಿತರೆ. ಶಕ್ತಿನೂ ಕೊಟ್ಟಿರ್ತಾನೆ. ಆ ಶಕ್ತಿ ನಾವು ಉಪಯೋಗಿಸ್ಕೋಬೇಕು. ನಾವು ಎಷ್ಟೋ ಕಷ್ಟ ಆಗುತ್ತಂದ್ರೆ ಕಷ್ಟ ಇಲ್ಲ, ನಾವು ಮಾಡ್ತೀವಿ. ನಾವು ಇದನ್ನು ಬಿಡಬಾರ್ದು. ಮಾಡ್ತೀವಿ ಅನ್ನೋ ಛಲ ಇರ್ತಂದ್ರೆ ಏನಾದರೂ ಮಾಡ್ಬೋದು ನೋಡಿ. ನಾವು ಒಂದು ಗುರಿ ತಲುಪಬೇಕಂದ್ರೆ ರಾತ್ರಿನೆಲ್ಲ ಹಗಲನ್ನೆಲ್ಲ ದುಡಿಲೇಬೇಕು ಸ್ನೇಹಿತರೆ. ದುಡಿಲಿಕ್ಕಂದ್ರೆ ತಲುಪಲ್ಲ. ನಂದೇನು ಗುರಿ ಅಂದ್ರೆ ಮಕ್ಕಳು ದೊಡ್ಡರು ಮಾಡಿ ನಂದು ಒಂದೇ ಗುರಿ ನೋಡಿ ಸ್ನೇಹಿತರೆ. ಇಬ್ಬರು ಮಕ್ಕಳು ಚೆನ್ನಾಗಿ ಶಾಲೆ ಕಲಿಸ್ಬೇಕು. ಇಬ್ಬರು ಒಂದು ಸ್ಥಾನದಾಗ ನಿಂತರಂದ್ರೆ ನನಗೆ ಅದೇ ಒಂದು ಖುಷಿ. ಯಾಕಂದ್ರೆ ಆ ಖುಷಿನೇ ಬೇರೆ ಇರುತ್ತೆ ಸ್ನೇಹಿತರೆ. ಇವಾಗ ನಂದು ಮತ್ತೆ ಬೇರೆ ಯೋಚನೆ ಏನು ನೋಡಿ, ದುಡಿಬೇಕು, ಮಾಡಬೇಕು, ಮಕ್ಕಳು ದೊಡ್ಡರು ಮಾಡಬೇಕು, ಶಾಲೆ ಕಲಿಸ್ಬೇಕು. ಈ ಒಂದು ವಿಚಾರ ಬಿಟ್ಟು ಅದಕ್ಕೆ ನಾವು ಆ ಗುರಿ ತಲುಪಬೇಕಂದ್ರೆ ನಾವು ಕಷ್ಟಪಡಲೇಬೇಕು. ಮಕ್ಕಳು ಹಂಗೆ ಶಾಲೆ ಕಲಿತು ಹಂಗೆ ಶಾಣ್ಯರಾಗಲ್ಲ ಸ್ನೇಹಿತರೆ. ಅವ್ರನ್ನ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಒಳ್ಳೆ ಸ್ಕೂಲಿಗೆ ಹಚ್ಚಬೇಕು. ಮತ್ತು ಅದಕ್ಕೆಲ್ಲ ಅಮೌಂಟ್ ಬೇಕೇ ಬೇಕು. ನಾವು ಕಷ್ಟಪಡಲೇಬೇಕು. ಯಾವುದೇ ಒಂದು ಗುರಿ ತಲುಪ್ತೀವಿ ಸುಮ್ಮ ಕೂತ್ಕೊಂಡು ಆರಾಮಾಗಿ ತಲುಪ್ತೀವಿ ಅಂದ್ರೆ ಮಕ್ಕಳ ಜೀವನ ಹಾಳಾಗುತ್ತಂತ ಇಷ್ಟು ಬಡ್ದಾಡೋದು ಏನೇ ಇಲ್ಲ ನೋಡಿ ಸ್ನೇಹಿತರೆ. ಇದ್ದವ್ರಿಗೆ ಒಂಥರ ಕಷ್ಟ, ಎಲ್ಲರಿಗೂ ಒಂಥರ ಕಷ್ಟ. ಇದ್ದವರು ಎಷ್ಟೇ ಕಲಿಸಿದ್ರು ಮಕ್ಕಳು ಶಾಣೆ ಆಗಲ್ಲ ಒಂದು ಹೊತ್ತಿಗೆ. ಎಲ್ಲರೂ ಎಷ್ಟು ಕಲಿಸ್ಬೇಕಂತಾರೆ. ನವೋದಯ ಪವೋದಯ ಅದು ಅಂದ್ರೆ ಬೇಷ ಆಗುತ್ತೆ. ಮುಂದೆ ಬರೋ ದಿನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ. ಶ್ರಾವಣಿ 2ನೇ ಕ್ಲಾಸ್ ಮುಗಿದು 3ನೇ ಕ್ಲಾಸ್ ನೋಡೋಣ್ರಿ. 5ನೇ ಕ್ಲಾಸ್ ತನಕ ನಾವು ಕಲಿಸೋನು. ಮುಂದೆ ಮತ್ತು ಆಗ್ಲಿಕ್ಕಂದ್ರೆ ಕಲಿಸ್ಲೇಬೇಕು. ಮಕ್ಕಳು ಒಟ್ಟು ಕಲಿಸ್ಬೇಕು ಅನ್ನೋದು ನಂದು ಛಲ ಐತೆ. ಮಕ್ಕಳು ದೇವ್ರ ಆಶೀರ್ವಾದ ಅಂತ ನಿಮ್ಮೆಲ್ಲರ ಯೂಟ್ಯೂಬ್ ಫ್ಯಾಮ್ಲಿ ಆಶೀರ್ವಾದ ಅವ್ರ ಮ್ಯಾಗ ಇರಲಿ. ಅವ್ರು ಚೆನ್ನಾಗಿ ಕಲಿತು ಒಂದು ಏನೋ ಗುರಿ ತಲುಪಿದ್ರಂದ್ರೆ ನನಗೆ ಅವಾಗ ಮುಗೀತು ನೋಡಿ. ನನ್ನ ಜೀವನದ ಎಲ್ಲ ಕರ್ತವ್ಯನ ಮುಗೀತು. ಅವರು ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಆಸೆ ಇರೋದು ಅದು. ಹೇಳ್ತಿರ್ತೀನಿ ಅವ್ರಿಗೆ ಹಿಂಗೆ ಮಾಡಿರಿ ಅಂತ. ಆದರೂ ಶ್ರಾವಣಿ ಓದೋದೇ ಕಮ್ಮಿ ಆಗ್ಬಿಟ್ಟವಳಿ. ಟ್ಯೂಷನ್ಗೆ ಹಾಕಿರು ಓದ್ತಿದ್ಲು. ಟ್ಯೂಷನ್ಗೂ ಬಿಡಿಸಿದೆ. ಹೋಗೋದು ಹಿಂಗಾಗಿ ಎಲ್ಲ ಕಡೆ ಸಮಸ್ಯೆ ಇದಾವೆ ಸ್ನೇಹಿತರೆ. ಇವಾಗ ಇಬ್ಬರು ಶಾಲೆ ಹಚ್ಚಿದಂದ್ರೆ 30,000 ಬೇಕು ರೀ. ನನಗೆ ಅದೇ ಟೆನ್ಷನ್ ಆಗಿದೆ. ಅದಕ್ಕೆ ಏನಾರು ಮಾಡಿ ಸುಣ್ಣ ಯಾವಾರ ಕೆಲಸ ಬಂದು ಒಕ್ಕೊಂಡೇ ಬಿಡ್ತಾವೆ. ನಾವು ಏನೋ ಮಾಡ್ಬೇಕಂತ ರೊಕ್ಕ ಅಮೌಂಟ್ ಇಟ್ಟಿರ್ತೀವಿ, ಯಾವ್ದಾರ ಒಕ್ಕೊಂಬಂದ್ಬಿಡ್ತಾವೆ. ಇವಾಗ ನೋಡಿ ಎಲ್ಲನೂ ಸುಣ್ಣ ಮನೆ ಬಣ್ಣ ಆಯ್ತು. ಮತ್ತು ಎಲ್ಲ ಜಾತ್ರೆ ಜಪ್ತಿ ಅದು. ಇನ್ನೂ 1-2 ಜಾತ್ರೆದ ಊರಾಗ. ಅವು 2 ಜಾತ್ರೆ ಮುಗಿಸಿ ಮದುವೆಗಳ್ದಾವ ಮುಗಿಸಿದ್ನಂದ್ರೆ ಸುಮ್ಮ ಹೊಲಿದು ಕೂಡಿಡೋದು. ಇವಾಗ ₹1,000 ಅಮೌಂಟು ಕೂಡಿ ಸ್ನೇಹಿತರೆ. ಅವ್ರು ಇದಕ್ಕೆ ನಾವು ಟೀಚಿಂಗ್ ಮಾಡಿ ಹಂಗೆ ಕೂಡಾಕತ್ತೀನಿ. ಒಂದು ಸಾಲಿ ಬೇಕಲ್ಲ ಇವಾಗ ₹5,000 ಬೇಕು ಸಾಲಿಗೆ. ಅವ್ರ ಬಟ್ಟೆ ಅದೆಲ್ಲ ಮತ್ತು ಆಮೇಲೆ ಬಟ್ಟೆದು ಸಾಲಿಗೆ ಕೊಡಿಸ್ಬೇಕು. ಇವಾಗ ಯಾವುದು ಸಿದ್ದರಾಮಯ್ಯನ ರೊಕ್ಕ ಭಾಳ ಹೆಲ್ಪ್ ಆಗಿದೆ ಸ್ನೇಹಿತರೆ. ಇವಾಗ ಯಾವೂ ಬರ್ತಾ ಇಲ್ಲ ಸಿದ್ದರಾಮಯ್ಯನ ರೊಕ್ಕ. ಶ್ರಾವಣಿ ಸ್ಕೂಲ್ ಮುಗಿಕತ್ತಾನ. ಅದೇ ಶ್ರಾವಣಿ ಸ್ಕೂಲ್ ಅದ್ರಾಗೇನೆ ಕಲ್ತ ಅಂತಲೇ ಹೇಳ್ಬೋದು. ₹10,000 ಬರೀ ಸಿದ್ದರಾಮಯ್ಯನ ರೊಕ್ಕನೇ ಕಟ್ಟಿ ಆಕೆ ಸ್ಕೂಲ್ ಕಳಿಸಿ ನೋಡಿ. ಅದು ಎಲ್ಲ ನಮ್ಮ ಬಡಬಗ್ರಿ ಭಾಳ ಹೆಲ್ಪ್ ಆಗಿದೆ ಸಿದ್ದರಾಮಯ್ಯಂದು. ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ರೊಕ್ಕ ಹಾಕಿದಾಗಿರ್ಬೋದು. ಮತ್ತು ಅವ್ರದ್ದೇ ತಿಂದು ಕೇರಿ ನಮಗೆಲ್ಲ ಹೆಲ್ಪ್ ಮಾಡಿದ್ಕನ ಮತ್ತು ಅವರಿಗೆ ಬಸ್ ಗದ್ದಲಾಗ ಬೈತೀವಿ ಸ್ನೇಹಿತರೆ. ಅವ್ರು ಏನು ಮಾಡ್ಯಾರ ಪಾಪ. ನಾವು ಓದೋ ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೊಂಡು ನಿಧಾನಕ್ಕೆ ಮಾಡ್ಕೊಂಬರ್ಬೇಕು. ಇಲ್ಲಿಕ್ಕೆ ನಾವೇ ಹುಯ್ ಅಂತ ಜಗಳ ಬಸ್ನೇ ಮಾಡಿದ್ರೆ ಸಿದ್ದರಾಮಯ್ಯ ಬೈತಿರ್ತಾರೆ ನನಗೆ. ಈ ಕಿವಿಲೆ ಬಿಡ್ತೀನಿ. ಯಾಕೆ ಬೇಕು ಬಿಡಪ್ಪ ಆದ್ರೆ ನಮಗೆಲ್ಲ ಹೆಲ್ಪ್ ಆಗೈತೆ ಅಂತೇಳಿ ಅವ್ರಿಗೆ ಮಾಡಬಾರ್ದು ಅಂದ್ರೆ ಅವ್ರು ಯಾಕೆ ಬಿಡ್ತಾರೆ. ಮತ್ತು ನಮ್ಗೂ ಜಗಳ ಅಂತ ನಾನು ಸುಮ್ಮನೆ ಬಂದುಬಿಡ್ತೀನಿ. ಆದ್ರೆ ಧರ್ಮ ಅಲ್ಲ ಸ್ನೇಹಿತರೆ ಅದು. ಯಾಕಂತ ಎಲ್ಲರೂ ತಿನ್ನೋ ಸಿದ್ದರಾಮಯ್ಯನ ಉಪಯೋಗ ತಿಂದಕ್ಕೆ ಮತ್ತು ಸಿದ್ದರಾಮಯ್ಯಗೆ ಬೈತಾರಂದ್ರೆ ಎಷ್ಟು ಬೇಜಾರಾಗುತ್ತಲ್ಲ. ಏನು ಮಾಡೋಕ್ಕಾಗಲ್ಲ. ಹಂಗಂದ್ರೆ ಅವ್ರು ಬೈಯಂಗಿದ್ರೆ ಅವನದು ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬಾರ್ದು, ರೊಕ್ಕ ತೊಗೋಬಾರ್ದು, ಏನೂ ತೊಗೋಬಾರ್ದು, ಬೈಲಿ. ಏನೋ ಒಂದಿಷ್ಟು ಜನರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ಯಾರ. ನಮಗೆ ಮಾತ್ರ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಮಾತ್ರ ಭಾಳ ಹೆಲ್ಪ್ ಆಗೈತೆ ಎಲ್ಲರಿಗೂ. ನಮ್ಮ ಶ್ರಾವಣಿ ಅದರ 1 ವರ್ಷ ಶಾಲೆ ಸ್ಕೂಲ್ ಫೀಸ್ ಕಟ್ಟಿದೆ. ಮತ್ತು ಕರೆಂಟಿನ ಬಿಲ್ ಫ್ರೀ, ಮತ್ತು ಬಸ್ ಫ್ರೀ, ಮತ್ತು ಬಟ್ಟೆ ತರಕ್ಕೆ ಹೋದ್ರೆ ಅದೇ ಬಸ್ ಚಾರ್ಜ್ ₹500 ₹600 ಬಸ್ ಚಾರ್ಜ್ ಆಗೋದ. ಆಟೋ ಕೊಟ್ಟು ಆರಾಮಾಗಿ ಬಂದೀವಿ.
ಮತ್ತು ಆಟೋಕ್ಕೆ 500-600 ಮತ್ತು ಬಸ್ಸಿಗೆ 500-1000 ರೂಪಾಯಿ ಅಲ್ಲೇ ಹೋಗ್ಬಿಡ್ತು ನಮ್ದು. ಎಷ್ಟು ಎಲ್ಲ ಕಡೆ ಎಲ್ಲ ರೀತಿಯಂತ ಹೆಲ್ಪ್ ಆಗ್ಯಾವ ಸಿದ್ದರಾಮಯ್ಯ ಅಂತ. ನಿಮಗೆಲ್ಲ ಯಾರಿಗೆಲ್ಲ ಎಲ್ಲ ರೀತಿಯಂತ ಹೆಲ್ಪ್ ಆಗೈತಿ, ಯಾರಿಗೆಲ್ಲ ಏನು ಅನಿಸುತ್ತೆ ಸಿದ್ದರಾಮಯ್ಯನ ರೊಕ್ಕ ಬರೋದು, ಕರೆಂಟ್ ಬಿಲ್ಲು 5 ಪ್ರಯೋಜನ ಮಾಡಿದಾರೆ ಎಲ್ಲ ಅವ್ರು ಮಾತಿನಂತೆ ಮಾಡ್ಯಾರ. ಅದು ಒಬ್ಬರೇ ಅಲ್ಲಲ್ಲ ಅಂತ ಎಲ್ಲರೂ ಕರೆಕ್ಟಾಗಿ ರೊಕ್ಕ ಹಾಕ್ಯಾರ. ಇವಾಗ ಕರೆಂಟಿನ ಬಿಲ್ಲು ಭಾಳ ಬರಲ್ಲ, 50-100 ಬರ್ತಿತ್ತು. ಮೊದಲು 200-300 ಕರೆಂಟಿನ ಬಿಲ್ ಬರ್ತಿತ್ತು. ಲಿಮಿಟ್ ಮ್ಯಾಗ ಅಂತ ನೋಡಿ ಸ್ನೇಹಿತರೆ, ಎಷ್ಟು ಲಿಮಿಟ್ ಉರಿಸ್ತೀವಿ ಅದ್ರ ಮ್ಯಾಗ ಕರೆಂಟ್ ಬರ್ತೈತೆ ಅಂತ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್, ಎಲ್ಲರಿಗೂ ಗುಡ್ ನೈಟ್. ಮತ್ತು ಸುಸ್ತೂ ಆಗೈತೆ ರೀ, ಇವತ್ತೇನು ಟೀಚ್ ಏನು ಮಾಡಲ್ಲ, ಆರಾಮಾಗಿ ನಿದ್ದೆ ಮಾಡ್ತೀನಿ. ನಾಳೆ ಎಡಿಟಿಂಗ್ ಮಾಡಲ್ಲ ನೋಡಿ, ಫುಲ್ ಸುಸ್ತಾಗೈತೆ. ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಬಾಯ್, ಗುಡ್ ನೈಟ್.